महारूढं प्रचण्डकश्यपम् एकपद्मजं तमसूर्यं ಹರಿಯಲಾರದ ಘೋರ ಸಂದೇಹದಾಂಬೆಯ ಮುಳುಗಿದೆ ಹರಿಯಲಾರದ ಘೋರ ಸಂದೇಹದಾಂಬೆಯ ಮುಳುಗಿದೆ ಮನಕ್ಕೆ ಮೂಡಿದ ಅಂಧಕಾರದೆ ಮನಕ್ಕೆ ಮೂಡಿದ ಅಂಧಕಾರಕ್ಕೆ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕೆ ನಂದೆ ತಾಪಕ್ಕೆ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕೆ ನಂದೆ ತಾಪಕ್ಕೆ ಹೇಗಿಸೋ ಶೋಧನೆಯ ದೈದ್ಯ ಹೇಗಿಸೋ ಶೋಧನೆಯ ದೈದ್ಯ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ದೀನನಾದ ನನ್ನನ್ನು ಉದ್ಧಾರ ಮಾಡು ದೇವ. ಕಂದ ಕುಮಾರ ಕಂದ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕಂದ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂಧ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಏನು ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿ? ನನ್ನ ಎತ್ತ ತಾಯಿ ಕುಂತಿ, ಆ ಅರ್ಜುನ ತಾಯಿ ಕುಂತಿ. ಅಮ್ಮ ಕಂದ ಕುಮಾರ ಅಮ್ಮ ಕಂದ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಅಪರಾಧ ಏನದು ತಾಯಿ ಹೇಳಬೇಡ ಕಂದ. ಅಕ್ಷಮ್ಯವೆನಿಸಿ ದೇವಮ್ಮ ಪರಮಾತ್ಮ ಅಕ್ಷಮ್ಯವೆನಿಸಿ ದೇವಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿದುವೆ ಹೇಳಬೇಡ ಅಮ್ಮ ಐವರ ಮಾತೆ ನಿನಗಿದುವೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವೋ ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ನಮಸ್ಕರಿಸುವೆನು ಕೀರ್ತಿಶಾಲಿಯಾಗು ಮಗನೇ, ಎಂತಹ ಕೀರ್ತಿಶಾಲಿಯಾಗು. ಕೀರ್ತಿಯಮ್ಮ ನನ್ನದು ಅಮ್ಮ ಎತ್ತ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ಕರ್ಣ. ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಅಯ್ಯೋ ದೇವರೇ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವನು ಕುಮಾರ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಜೋಪಾನವಾಗಿ ಸಾಕಿ ಸಲಹುವು ಹೀಗಿರುವಾಗ ನೀನು ಎತ್ತ ತಾಯಿಯಾದ ನೀನು ಇದೆಲ್ಲವನ್ನೂ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾವವನ್ನು ನಾನು ಹೇಗೆ ತಾನೇ ತೀರಿಸಲೇ ತಾಯಿ ಕುಮಾರ ಕಣ್ಣ ಕಣ್ಣ ಅಮ್ಮ ಬಾರ ನಿನ್ನ ತಾಯಿ ನಾನೇನಯ್ಯ
ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೋಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕಣ್ಣ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ, ಅದು ಆ ಪರಮಾತ್ಮನಿಗೆ ಗೊತ್ತು. ಕಣ್ಣ, ಸತ್ಯವಾಗಿಯೂ ನೀನು ಜೀವಿಸಿದ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು ಮಗನೇ. ಈಗ ತಾನು ಕೃಷ್ಣ ಪರಮಾತ್ಮನೆಂದು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಕಾತುರದಿಂದ ಓಡೋಡಿ ಬಂದೆನು. ಸೋತ ನೀಚ ಕುಲದವನು ಎಂದು ಈ ಪಾಪಿ ಜನರ ಆಡುವನ್ನೆಂದನು ಎಂದು ಅದೆಷ್ಟು ನೊಂದೆಯೋ, ಅದೆಷ್ಟು ಸಂಕಟವನ್ನು ಅನುಭವಿಸಿದೆಯೋ. ಆ ನಿನ್ನ ವೇದನೆಗೆಲ್ಲ ನಿನ್ನ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಬಾಧ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವು ನನಗೆ ಎಲ್ಲಿಂದ ಬರಬೇಕು ತಾಯಿ? ಹೋಗಲಿ ಬಿಡು ಕಂದ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ ಕಂದ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ ಬಾ ಕುಮಾರ. ಅಮ್ಮ, ಇದೊಂದು ಮಾತನ್ನ ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿರೋ ತನಕ ಆ ಸ್ವಾಮಿ ದ್ರೋಹವನ್ನು ಮಾಡಲಾರೆ. ಆಗಲ್ಲ ಕರುಡ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕಿಡಕ ನಡೆಸಬೇಡ. ಸೌಭ್ರಾತ್ರ ದಾನ ಮಾಡಿಕೊಂಡ ಅವರನ್ನ ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನೇ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನು ಹಿತ ಬೋಧನೆಯನ್ನು ಮಾಡುತ್ತಾಯಿ. ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿರಲಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ನೀನು ಆಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ಬೆಳೆಸಿದ ಸೊಸೆಯು ಪೋಷಿಸಿರುವರಿಲ್ಲದೆ ಒಣಗಿ ಹೋಗಿರುವುದಿಲ್ಲ, ಪುನಃ ಚಿಗುರುವುದೇನಮ್ಮ. ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ? ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ? ಕರ್ಣ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖನಾಗಿ ಬಿಡು. ಅಮ್ಮ, ಕಣ್ಣನಿಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಆತನಲ್ಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ?
ಈ ಪ್ರಪಂಚವೆಲ್ಲವೂ ದೂಷಿಸಿ ದೂಡಿಬಿಟ್ಟಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡುವುದನ್ನಲ್ಲವೇ ತಾಯಿ. ನನ್ನ ಪ್ರಾಣಕ್ಕೆ ಪ್ರಾಣನಂತೆ ಹೃದಯ ಶಕನಂತೆ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಆಗಬೇಕಾಗಿರುವಾಗ ಇಂತಹ ಸನ್ನಿವೇಶದಲ್ಲಿ ನಾನು ಖಂಡಿತ ಪರಮೃತನಾಗಲಾರೆ. ಹೋಗಲಿ ಬಿಡುಕಂದ. ನಾನು ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅಯ್ಯೋ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಒಡಿಸಿಕೊಡು ಕರ್ಣ. ನಿನ್ನ ತಮ್ಮಂದಿರನ್ನು ನನಗೆ ಒಡಿಸಿಕೊಡು ಕಂದ. ಅಮ್ಮ, ಆಗಬಹುದು, ಯಾರನ್ನು ಬೇಕಾದ್ರೂ ಉಳಿಸನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ಕೋಪ ಆವೇಶ? ಅಮ್ಮ, ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ಕುಮಾರ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿಮಗೆ 5 ಮಕ್ಕಳು ಉಳಿವರು. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡುಕಂದ. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯೋ? ಅಮ್ಮ, ಅದು ಏನು ಹೇಳುತ್ತಾಯಿ, ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನೆರವೇರಿಸಿಕೊಡುವೆಯಾ? ಅಮ್ಮ, ನುಡಿದಂತೆ ನಡೆಸಲಾರದ ಕಡುಕೋಳನೆ ಏ ಕರ್ಣ ಸೂರ್ಯ ತನಯ ಬಿಡು ಚಿಂತೆಯನು ಮಾತೆ, ಬಿಡು ಚಿಂತೆಯನು ಮಾತೆ, ನಡೆಸುವೆನು ಧರ್ಮದ ನಾಳೆ, ಮರ್ಪಿತ ನಾಳೆ ನಿನ್ನಾಣೆ. ಕುಮಾರ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ತೊಟ್ಟ ಮಾಡವ ತೊಡಗಿರಲಿ ತಂದ ಕಡೆಯ ತನಕ ಕರಮುಗಿದು ಬೇಡುವೆನು ಮನ್ನಿಸುವಾನೆ ಪ್ರಾಣವನಕ. ಕುಮಾರ, ತೊಟ್ಟ ಮಾಡವ ತೊಡಗಿರಲಿ ತಂದ ಕಡೆಯ ತನಕ ಕರಮುಗಿದು ಬೇಡುವೆನು ಮನ್ನಿಸುವಾನೆ ಪ್ರಾಣವನಕ. ಎಂತಹ ಮಾತನ್ನು ಹೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗಲೂ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನೋ ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ವಜ್ರ ಕವಚವನ್ನು ಅಪಹರಿಸಿದನು. ಇಂದ್ರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬಾರದೆಂದು
ವಾಗ್ದಾನ ಪಡೆದಿರುವಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮರ ಕುಟಿಲೋಪಾಯವೂ ಲಭಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮಗೆ ಭಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನು ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಅಮ್ಮ, ಎತ್ತ ಕರುಳಿನ ಬಾಧೆಯನ ಬಲ್ಲೆ. ಅಮ್ಮ, ಸವ್ಯಸಾಕ್ಷಿ ಧರ್ಮವನ್ನ ಬಿಡಲೊಲ್ಲೆ. ಕಟ್ಟ ಕಡೆಯ ಧರ್ಮದನಾಗಿ ಪಾಲಿಡಲೊಲ್ಲೆ. ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯೋ, ಕೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯೋ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲೇ, ಈ ದೊರೆಯ ತಿಳಿದು ನಿಲ್ಲಲೇ. ಮುಗಿಲೆ ಇಳಿದು ಬರಲೇ, ಈ ದೊರೆಯ ಬಿರಿದು ನಿಲ್ಲಲೇ. ತಾಳೆ ತಪ್ಪೆ ನಮ್ಮ ನಿನ್ನಾಳ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದೆ ಆಯಿತು, ಕೊನೆಯ ದರ್ಶನವೂ ಹಿಂದೆ ಆಯಿತು. ಕುಮಾರ, ನಿನ್ನನ್ನು ಪುನಃ ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲವೋ? ಹಾಗೇಳಬೇಡ ಕಂದ. ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಹೇಳು ಕಂದ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಿಗೂ ತಿಳಿಸಬೇಡ ತಾಯಿ. ಕರ್ಣ, ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನೋ ತಾಯಿ. ಇಂಥ ಸಂಕಟ ರಾಶಿಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಿ ನಿಲ್ಲದಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವ ಬಲವಿದ್ದವರು ಬದುಕಿ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಹೇ ವಿಧಿಯೇ, ನಿನ್ನ ಲೀಲೆಯು ಅಗಣಿತವಾದುದು. ಇದಾತರ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕಾರ
ಎಲ್ಲ ಮಾಯೇ ಮಾಯಾ ವಿಧಿಗೈದ ಮೋಸ ದಾರಿಯ ಕಾಣದೆ ಅಂದರ ದಾರಿಯ ಕಾಣದೆ ಅಂದರ ಗತಿಗೇನಾದ ಜಗದೇ ವಿಧಿಗೈದ ಮೋಸ ಗತಿಗೇನಾದೆ ಜಗದೇ ಪ್ರಾತಃ ಕಾಲದ ಉದಯಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೂರಸರದಂತೆ ಕೇಳಿಬಿಡಿ. ಆದರೊಡನೆ ಸಮೀಪದ ವೇಣು ನಂದನವನದಲ್ಲಿ ಬೆಳಗಿದನಾಗ ಕೂಗುತ್ತಿದ್ದ ಗೋಮೆಗಳ ಅಮಂಗಳ ಸ್ವರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾಪ್ತ ಸೂರ್ಯನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೀತವು ಕಣ್ಣೆದುರಿಗೆ ಬಂದಿದೆ. ಆಕಾಶದಿಂದ ಒಂದೇ ಎರಡೇ 100 ನಕ್ಷತ್ರಗಳು ಧರೆಗುರುಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಆವ ಅಮಂಗಳನ್ನು ಸೂಚಿಸುವುದೋ ಕಾಣೇನಲ್ಲ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಅಮ್ಮ! ಯಾರು? ದುರ್ಯೋಧನ. ಬಾ ಕುಮಾರ, ನಾನು ನಿನ್ನ ಸಲುವಾಗಿ ಕಾತಳಾಗಿದ್ದೇನೆ. ರಾತ್ರಿ ಇಲ್ಲ, ನಿದ್ರೆ ಇಲ್ಲ. ಬೆಳಕು ಹರಿತಲೇ ದುಶ್ಶಕರಿಗಳು. ಸಮೀಪಕ್ಕೆ ಬಾ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಅರಸುತ್ತಾಯೇ. ಇದೆಂಥ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ ಅಮ್ಮ, ಈ ಬಾಹುಗಳ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಆಜ್ಞೆಯೂ ಸಹ ಬೇಡುವುದಿಲ್ಲ ತಾಯೇ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ತಾಯೇ? ತಿಳಿದಿದ್ದೇನೆ ಕುಮಾರ, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು. ಪಾಂಡವರನ್ನು ಎದುರಿಸಲು ಓಡಿರುವ ಆಟವೆಂದು ತಿಳಿದಿದ್ದೇನೆ. ಧರ್ಮ, ನ್ಯಾಯ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜನೆನಿಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಅಪೌರುಷ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆಯಾದ ನೀನು ಒಂದಲ್ಪ ಯುದ್ಧಕ್ಕಾಗಿ ಇಷ್ಟೊಂದು ಭಯಪಡುವುದೇ? ಕುಮಾರ, ನನ್ನ ಮಾತನ್ನು ಕೇಳಿ. ಧರ್ಮದ ವಿಷಯವನ್ನು ನೀನು ತಿಳಿಯಲಾರೆ. ಧರ್ಮಕ್ಕಾಗಿ ಎಷ್ಟೋ ಜನ ತನುಮನನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗೌರವನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವ ಶಕುನಿಯ ಮಾತನ್ನು ಕೇಳಿ ಪಾಂಡವರನ್ನು ಜೂಜಿನಾಟದಲ್ಲಿ ಮೋಸದಿಂದ ಸೋಲಿಸಿದೆ. ಇನ್ನಾದರೂ ಈ ಛಲವನ್ನು ಬಿಟ್ಟು ನನ್ನ ಮಾತು ಕೇಳು. ಛಲವೇ
ಈ ಕಡುನುಡಿಗಳನ್ನು ನುಡಿಯದಿರೋನೆ ಸಾಕು ನಿನ್ನ ನೀತಿ ಬೋಧೆ ಕೇಳನ ಗುರುಪತಿಗೆ ಸಮನಿರುವರೆ ದರೆಯೊಳಗೆ ಅಮ್ಮ ಗುರುಪತಿಗೆ ಸಮನಿರುವರೆ ದರೆಯೊಳಗೆ ಭಯವೇಕೆ ಬಿಡು ಮಾತೆಯೇ ನಿನ್ನ ಭಯದಾದಿರೇಕವ ಶ್ರೀಮಂತವಾದನ ಭಯವೇಕೆ ಬಿಡು ಮಾತೆಯೇ ಅಮ್ಮ ಅಮ್ಮ ವರಗಾಂಧಾರ ವಂಶದ ನಂದಿನಿ ಅಮ್ಮ ವರಗಾಂಧಾರ ವಂಶದ ನಂದಿನಿ ಶತಸುತರ ಪಡೆದ ಮಹಾಜನನೇ ಅಮ್ಮ ಶತಸುತರ ಪಡೆದ ಮಹಾಜನನೇ ಕುಲವೇಗೆ ಪಡೆದಿರು ಚಿಂತೆ ಅಮ್ಮ ಕುಲವೇಗೆ ಪಡೆದಿರು ಚಿಂತೆ ಜಗದಂಕ ಮಲ್ಲನ ಛಲವನ್ನು ಅರಿತು ಜಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಕೆ ಅಮ್ಮ ಭಯವೇಕೆ ತಾಯೇ ಭಯವೇಕೆ ಬಿಡು ಮಾತೆ ಪಾಂಡವರು ಧರ್ಮಿಷ್ಠರಪ್ಪ ಧರ್ಮಿಷ್ಠರು ಅಮ್ಮ ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಸ್ವತಾಧಿಕಾರವಿರಲಿ ಪತ್ನಿ ಅಪಮಾನ ನೋಡುತ್ತಾ ಎದುರು ಕುಳಿತುಕೊಂಡಿರುವುದು ಅದು ಕ್ಷತ್ರಿಯ ಧರ್ಮವೇ ಇಲ್ಲ ಮಾನವ ಧರ್ಮವೇ ಇಲ್ಲ ತಾಯಿ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಸಾಮಾನ್ಯ ಸಖಿಗಾಗಲಿ ಇಂಥ ಅಪಮಾನವಾಗಿದ್ದರೆ ಏನು ಮಾಡುತ್ತದೆ ಗೊತ್ತೇ ಕುಮಾರ ಪಣಬಂಧವನ್ನು ಕಿತ್ತೊಗೆದು ಸಮಗ್ರ ಪೃಥ್ವಿಯೇ ಪರಿಕಾಂಕ್ಷಿಯಾಗಿ ನಿಂತರೂ ಲೆಕ್ಕಿಸದೆ ಈ ಅಪಮಾನ ರೋದನವನ್ನು ಮಾಡುತ್ತಿದ್ದೆ ಆದರೆ ಆ ಧರ್ಮ ದುರ್ನಿರಾದ ಪಾಂಡವರು ಮಾಡಿದ್ದೇನು ಗೊತ್ತೇ ಒಬ್ಬ ಏಡಿಯು ನಿಸ್ಸಾಯಕನು ಒಪ್ಪದಂತಹ ತಟಸ್ಥ ಭಾವ ಅದಕ್ಕೋಸ್ಕರವೇ ತಾಯಿ ಅವರ ಮೇಲೆ ಇಷ್ಟೊಂದು ದ್ವೇಷ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಾಂತನು ದುಸ್ಸಂತದಿ ನಮ್ಮ ಪೂರ್ವಿಕರ ಪುಣ್ಯ ದುಸ್ಕೀರ್ತಿಯನ್ನು ಉದ್ಧಾರ ಮಾಡುವುದೇ ಈ ಯುದ್ಧದ ಸಂದೇಶ ಇದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವನು ತಾಯೇ ನನ್ನ ಅನಸುತ್ತಾಯೇ ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ ಪಾಪಾತ್ಮ ನನ್ನ ಆಶೀರ್ವಾದವನ್ನು ಹೊಂದಲಾರೆ ಹೊರಟು ಅಮ್ಮ ಮಾತು ವಾಕ್ಯ ತಿರಸ್ಕರಿಸಿದ ಮಹಾಪಾಪ ಕಟ್ಟಿಟ್ಟು ಬುದ್ಧಿ ಆದರೂ ಸರಿಯೇ ಆ ನನ್ನ ಏಡಿ ಶತ್ರುಗಳಾದ ಏಡಿ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸುವ ಬಿಡುವ ತಾಯೇ ನೀನು ಆಹ್ವಾನಿಸುವುದ ಯುದ್ಧವನ್ನಲ್ಲ ಕುಮಾರ ನಿನ್ನ ಮೃತ್ಯುವನ್ನು ಅಮ್ಮ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಮಡಿಲಿನಲ್ಲಿ ಮುಳಗಿ ಹೋಗು ಮುಣಗಲಿ ಹೋಗಲಿ ಹಸ್ತಿನಾವತಿಯ ಬದಿಯಲ್ಲಿ ಇರುತ್ತಿರುವ ಪವಿತ್ರವಾದ ಗಂಗಾಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗು ಭಾರತದ ಸ್ತ್ರೀಯರೆಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು ಕಿತ್ತಿಡಿಯಲೇ ನೀನೇನು ಮಾನವನೋ ದಾನವನೋ ಅಮ್ಮ ನಾನು ಮಾನವನಲ್ಲ ತಾಯೇ ಈ ಕ್ಷಣದಿಂದ ಮಾನವ ರೂಪದ ಮಹಾ ದುರ್ದಾನವ ನನ್ನ ಕುಮಾರ ದಾನವ ನಾ ಹೆತ್ತ ಕಂದ ದಾನವ ಪರಮಾತ್ಮ ಮಾತೃ ಹೃದಯವನ್ನು ಅದೆಂಥ ಪವಿತ್ರ ವಸ್ತುವಿಂದ ನಿರ್ಮಿಸಿರುವೆ ನನ್ನ 100 ಜನ ಪುತ್ರರಲ್ಲಿ ಈ ದುರ್ಯೋಧನನಲ್ಲಿ ಅತಿಶಯವಾದ ಪ್ರೀತಿಯನ್ನಿಟ್ಟಿರುವೆ ದುರಾಶೆಯಿಂದ ಅಡ್ಡದಾರಿ ಹಿಡಿದು ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶ್ರಯಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ ನಿಜ ಅದೇ ನನ್ನ ಕರ್ತವ್ಯ ಕುಮಾರ ಅಮ್ಮ ಮಾಕಂದ ಎಂದಿನಂತೆ ನನ್ನ ಬಳಿಯಲ್ಲಿ ಮಣಕಾಲ ನೂರಿಕೊಳ್ತು ಈ ನನ್ನ ಹಸ್ತಸ್ಪರ್ಶದಿಂದ
ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ. ಕಾಲೋಚಿತವಾದ ವೀರ ಧರ್ಮಕ್ಕಾಗಿ ಹಣಬಂಧವನ್ನು ಕಿತ್ತೊಗೆದು ರಣಕಂಕಣವನ್ನು ತೊಟ್ಟ ಈ ಜಲದಂಗ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದಸ ದಿಕ್ಕುಗಳಲ್ಲಿ ಕಿವುಡಾಗುವಂತೆ ಬೋರ್ಗರಿಯಲ್ಲಿ ರಣಕಾಲಗಳು ಮುಗಿಲು ಮುಟ್ಟುವಂತೆ ಜಯಂಕರಿಸಲಿ ರಣ ದುಂದುಂಬಗಳು. ಹಾರಾಡಿ ನಮ್ಮ ಸರ್ಪದ ಲಾಂಛನ ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರಿಗೆ ಅಮಂಗಳಕ್ಕೆ ನಾಂದಿ ಧರ್ಮಕ್ಕೆ ಜಯವಾಗಲೇಬೇಕು. ಧರ್ಮಕ್ಕೆ ಜಯವಾಗಲೇಬೇಕು. ಆರು ಎನ್ನೆದುರಿಸಿ ಬಲ್ಲವರು ಚಲದೆ ಕವೀರನ, ಆರು ಎನ್ನೆದುರಿಸಿ ಬಲ್ಲವರು. ಗಡನೆ ಬ್ರಹ್ಮಾಂಡವ ನಡುಗಿದ್ರೆ, ಗಡನೆ ಬ್ರಹ್ಮಾಂಡವ ನಡುಗಿ ಬರದೆ ಆಳುವೆ ಭರತ ಭೂಮಿಯ, ಬರದೆ ಆಳುವೆ ಭರತ ಭೂಮಿಯ. ಅದ ಮರ ಸಕ್ಕನ್ನು ಅಡಗಿಸಿ ಬರುವೆ, ಅದ ಮರ ಸಕ್ಕನ್ನು ಅಡಗಿಸಿ ಬರುವೆ. ಆರು ಎನ್ನೆದುರಿಸಿ ಬಲ್ಲವರು ಜಗದೇಕ ವೀರನ, ಆರು ಎನ್ನೆದುರಿಸಿ ಬಲ್ಲವರು. ಅಗ್ರಜ, ಕೃಷ್ಣಾರ್ಜುನರು ಇಲ್ಲದ ಸಮಯದಿ ಕೃಷ್ಣಾರ್ಜುನರು ಇಲ್ಲದ ಸಮಯದಿ ಗುರುದ್ರೋಣ ರಚಿಸಿದ ಯುವದ ವಾರ್ತೆಯ. ದಿನಗಳ ಘೋರ ಯುದ್ಧದ ತರುವಾಯು ಭೀಷ್ಮನು ಪರಾಜಿತನಾದನು ಎಂದು ಭಾವಿಸಿದ್ದೆ. ಇನ್ನು ನಮ್ಮ ವಿಜಯಸೂರ್ಯನು ಉದಯವಾಗದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೂ ಭಂಗವಾಯಿತು. ಯುಗದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸುವುದು, ವ್ಯೂಹವು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ನಾನು ನಿನ್ನೆಯ ದಿವಸ ಪ್ರಯತ್ನಿಸಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ಯುದ್ಧ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಬೈರಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಅದರ ಉಪಾಯವೇನು? ನಾವೊಂದು ಚಿಂತಿಸಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ ಅಗ್ರಜ. ಎಂತಹವಾದ ದೊಡ್ಡಪ್ಪ, ತಡವು ಮಾಡದೆ ಕೊಡುನಿ ಅಭಯ. ಕೊಡುನಿ ಅಭಯ. ಬಿಡಿದು ದ್ರೋಣನ ವ್ಯೂಹದಲ್ಲಿ ಕಡಿದು ವೈದಿಗಳ ಶಿರಗಳಲ್ಲಿ
ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈ ಗದ ಇರುವಾಗ ನನ್ನ ತಂದೆಯ ಕಪ್ಪಿದಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊಂದಾಗಿರುವ ಅಂತಹ ಆಪತ್ತಾದರೂ ಏನು? ಕುಮಾರ, ಜ್ಯೇಷ್ಠ ಪಿತಾ, ಈ ಕೌರವರ ಯೋಧರ ಬಾಳ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿತ್ತು. ಬಾಬು ಅಭಿಮಾನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪದವನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರುವುದು, ಆದರೆ ಇದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷೇತ್ರ ತೇಜದ ಚಿರಪ್ರಕಾಶದಿಂದ ಸಜ್ಜೋನ್ಮುಖವಾಗಿ ಜಯಿಸುತ್ತಿದೆ. ಸಾಹಸದ ಪ್ರತಿಫಲದಿಂದ ಪ್ರತಿಬಿಂಬವಾಗಿ ವಿಜಯಂಬಿಸಿದೆ. ಅದು ತನ್ನ ಮಹತ್ ಪ್ರಕಾಶವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿನಯದಿಂದ ತಲೆದೂಗಲಿ. ವೀರಪ್ರಸ್ಥವಾದ ಸುಭದ್ರೆಯು ಆನಂದ ಸಾಕ್ಷರಗಳನ್ನು ಸುರಿಸಲಿ. ಯೋಗಾಕ್ಷರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಸಾಯಲು ಶತ್ರುದ ನಿಯಮ. ಮರಣ ಕಂಜಿ ಶತ್ರು ಸಹಾಯ ಕಿಡಿದ ಕಡೆಗವನು ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುನು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿದು ಪಾರ್ಥನ ಮಗನ ಪಾರ್ಥನತೆ ಪರಾಕ್ರಮಶಾಲಿ ಎಂಬುದು. ಬಾಲಕನ ಉತ್ಸಾಹ ಅಗ್ನಿಯ ಮೇಲೆ ಜಲಪಿರಂಗಿಯನ್ನಾಗಿ ಇರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮಾನ್ಯುವಿನ ಸಹಾಯಕ್ಕಾಗಿ ಅಭಿಮಾನ್ಯವು ಯುಗ ಭೇದಿಸುವುದನ್ನೇ ನಾವು ಒಳಗೆ ನುಗ್ಗಿ ಎಲ್ಲವನ್ನು ಭಿನ್ನ ಭಿನ್ನವಾಗಿ ಅನಿರೀಕ್ಷಿತವಾಗಿ ಒಳಗೆ ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಣ್ಣ. ಭೀಮಸೇನ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡಿರುವೆನು. ಯುದ್ಧ ರಂಗದಲ್ಲಿ ಇವನನ್ನು ಒಂದು ಕ್ಷಣವು ಬಿಟ್ಟಿರಲಾರದು. ಧನಂಜಯನ ಪ್ರಾಣಪದಕ್ಕೂ ಪುನಃ ಅಚ್ಚಳಿಯದೆ ಬಂದು ಸೇರಲಿ. ಹೋಗಿ ಬಾ ಕುಮಾರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿ ಜಯಶೀಲನಾಗಿ ಹಿಂದಿರುಗಿ ಬಾ. ನಿನ್ನ ಪಾಲಿಗೆ ಪುಷ್ಪವಿವಾಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿಂದ ರಕ್ಷಿಸಿಕೊಂಡಿರುವುದು. ನನಗೆ ಭಯ ಇಲ್ಲಿರುವುದು. ನಡೇ ದೊಡ್ಡಪ್ಪ, ನಡೇ ಅಭಿಮಾನ್ಯು.